ನೋಡುತ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ ಮತ್ತು ಜಂಗಿಮಾಲ್ ಸರ್ಕಲ್ನ ಮುಖಂಡರು ಹಾಗೂ ಯುವ ಮುಖಂಡರು ಮಕ್ಕಳೆಲ್ಲ ಸೇರಿ ಮಣ್ಣಿನಲ್ಲಿ ಮಳೆರಾಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಂತರ ಗ್ರಾಮದ ಆದಿ ದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ತಮಟೆ ನಗರಿ ಮುಖಾಂತರ ಉಯ್ಯೋ ಉಯ್ಯೋ ಮಳೆರಾಯ, ಕೆರೆ ಕಟ್ಟೆಗೆ ನೀರಿಲ್ಲ ಎಂದು ಕೂಗುತ್ತಾ ಕರುಣೆ ತೋರೋ ಮಳೆರಾಯ ಎಂದು ಪ್ರಾರ್ಥಿಸುತ್ತಾ ನಂತರ ಪ್ರಮುಖ ಬೀದಿಗಳಲ್ಲಿ ಮಳೆರಾಯನನ್ನು ಹೊತ್ತು ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಯಲ್ಲಿ ನೀರನ್ನು ತೆಗೆದುಕೊಂಡು ಮಳೆರಾಯನನ್ನು ಹೊತ್ತುಕೊಂಡು ಅವರಿಗೆ ನೀರನ್ನು ಉಯ್ದು ನಂತರ ಪೂಜೆ ಸಲ್ಲಿಸಿದರು. ಹೊಳಲು ಗ್ರಾಮದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಜನಪದ ಕಲಾ ವೈಭೋಗದ ಮುಖಾಂತರ ಸುಮಾರು ಕೆರೆಕಟ್ಟೆಗಳಲ್ಲಿ ನೀರಿಲ್ಲದೆ ಇರುವ ಕಾರಣದಿಂದ ಮಳೆರಾಯನನ್ನು ಬರಗಾಲ ಹೆಚ್ಚಾಗಿರುವುದರಿಂದ ಹೊಳಲು ಗ್ರಾಮಸ್ಥರ ಪರವಾಗಿ ಹೊಳಲು ಗ್ರಾಮದ ಯುವಕರು ಮಳೆರಾಯನ ಹಬ್ಬವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಹೊಳಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಹೋಗಿ ಹೊಳಲು ಗ್ರಾಮದ ಮೂಡ ಬಸವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸಂಜೆ 6:30ರಿಂದ 7:30 ತನಕ ಪೂಜೆಗಳನ್ನು ಮಾಡಿ ನಂತರ ಅಲ್ಲೇ ಮೊಸಪ್ಪು ಸಾರು ಮುದ್ದೆ ಊಟವನ್ನು ಕೊಟ್ಟು ನಂತರ ಪ್ರಸಾದ ವಿನಿಯೋಗವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಹೆಸರು ಎಸ್.ಎಲ್. ಶಂಕರ್ ಹೊಳಲು.